ಫಸ್ಟ್ ಆಫ್ ಆಲ್ ಈ ಸಿನಿಮಾ ಮಾಡಿರೋದೇ ಜನರಿಗೋಸ್ಕರ, ಜನರು ಬಂದು ನೋಡಬೇಕು. ಎಲ್ಲರೂ ಕೇಳ್ತಾ ಇರ್ತಾರೆ ಫ್ಯಾಮಿಲಿ ಎಂಟರ್ಟೈನರ್ ಇಲ್ಲ, ಫ್ಯಾಮಿಲಿ ಎಂಟರ್ಟೈನರ್ ಮಾಡಿದ್ದೀವಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಗೆಲ್ಲರಿಗೂ ಏನು ಬೇಕೋ, ಏನು ಕಾಮಿಡಿ ಬೇಕು, ಏನು ಎಂಟರ್ಟೈನ್ಮೆಂಟ್ ಬೇಕೋ ಅದೆಲ್ಲ ಇದು ಸಿನಿಮಾದಲ್ಲಿದೆ. ಇದ್ರಲ್ಲಿ ಮಾಡಿರೋ ಪ್ರತಿ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಅವ್ರವ್ರ ಕಾರ್ಯ ನಿರ್ವಹಿಸಿದ್ದಾರೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಕ್ಸಾಂಪಲ್ ನಮ್ಮ ಡೈರೆಕ್ಟರ್ ಸರ್ ಪ್ರಣವ್ ಅವರಾಗಿರ್ಬೋದು, ಕ್ಯಾಮ್ರಾಮನ್ ಕಿರಣ್ ಗಜ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ಅಪೂರ್ವ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಮಗೆ ಸಹಕಾರ ಮಾಡಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಸಿನಿಮಾ ಮಾಡಬೇಕಾದ್ರೆ ನಾವು ಬಯಸೋದೇ ಫೀಡ್ಬ್ಯಾಕ್ಗಳು. ಆಮೇಲೆ ಜನಕ್ಕೆ ಇಷ್ಟ ಆದರೆ ಸಾಕು ಸರ್. ನಾವು ಮಾಡೋದು ಟೆಕ್ನಿಷಿಯನ್ಗೆ ಇಷ್ಟ ಆಗೋದಕ್ಕಿಂತ ಜನಗಳಿಗೆ ಇಷ್ಟ ಆದರೆ ಜನಕ್ಕೆ ಮುಟ್ಟಿದ್ರೆ ಸಾಕು. ಕನೆಕ್ಟ್ ಆಗಿದೆ ಸಿನಿಮಾ, ಖುಷಿ ಆಗ್ತಾಯಿದೆ. ದೊಡ್ಡ ಥ್ಯಾಂಕ್ಸ್ ನಾನು ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಹೇಳಬೇಕು. ಯಾಕೆಂದರೆ ಒಂದು ಸ್ಕ್ರಿಪ್ಟ್, ಈ ಥರದೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದ ತಕ್ಷಣ ಅವರು ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಿದೆ ಇಮಿಡಿಯೇಟ್ ಟೇಕ್ ಆಫ್ ಮಾಡಿದ್ರು. ಅದಾದಮೇಲೆ ಎಲ್ಲ ಟೀಮ್ ನಾವು ಕಟ್ಟಬೇಕಾದ್ರೆ ನಮ್ಮ ಸೂರಜ್ ಸರ್ ಆಗಿರ್ಬೋದು, ಅಪೂರ್ವ ಮೇಡಮ್ ಆಗಿರ್ಬೋದು, ಡಿಂಗ್ರಿ ನಾಗರಾಜ್ ಸರ್ ಆಗಿರ್ಬೋದು, ನಮ್ಮ ಶಿವಕುಮಾರ್ ಆರಾಧ್ಯ ಸರ್ ಆಗಿರ್ಬೋದು, ಧೀರವ್ ಅವರಾಗಿರ್ಬೋದು, ವಿರಾಜ್ ಅವರಾಗಿರ್ಬೋದು, ರಮಿತ್ ಅವರಾಗಿರ್ಬೋದು, ಇವರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು, ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮ್ಯಾನ್ ಕಿರಣ್ ಗಜ ಆಗಿರ್ಬೋದು, ನಮ್ಮ ಅಸೋಸಿಯೇಟ್ ಗೌತಮ್ ಆಗಿರ್ಬೋದು, ಇವರೆಲ್ಲ ಇಡೀ ಟೀಮ್ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಒಂದೊಳ್ಳೆ ಪ್ರಾಡಕ್ಟ್ನ ತರೋಕ್ಕೆ ಸಪೋರ್ಟ್ ಮಾಡಿದ್ದಾರೆ ಸರ್. ಕಾಮನ್ ಎಲ್ಲರೂ ಕಾಮಿಡಿ ಮಾಡಿಸ್ತಾರೆ, ಡ್ಯಾನ್ಸ್ ಬೇರೆ ಮಾಡಿಸಿದ್ರೆ ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಅಂದರೆ ಕಾಮಿಡಿ ಅಂತಂದರೆ ಬರೀ ಅವ್ರು ಕಾಮಿಡಿನೇ ಮಾಡ್ತಾರೆ ಅನ್ನೋದು ತಪ್ಪಾಗುತ್ತೆ ಸರ್. ಕಾಮಿಡಿ ಅಂತಂದರೆ ಒಬ್ಬ ಮನುಷ್ಯ ಅಂದರೆ ಅವ್ನು ಕಾಮಿಡಿ ಮಾಡ್ತಾನೆ, ಅಳ್ತಾನೆ, ನಗ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ ರಿಯಾಲಿಟೀಲಿ. ಸೊ ನಾವು ಈ ಸಿನಿಮಾ ಮಾಡಿದ್ದು ಒಂದೇ ಬೇಸಿಸಲ್ಲಿ ಸರ್. ಈ ರಿಯಾಲಿಟಿ ಜನಕ್ಕೆ ಕನೆಕ್ಟ್ ಆಗಬೇಕು, ಒಂದು ಕ್ಲೀನ್ ಫ್ಯಾಮಿಲಿ ಡ್ರಾಮಾ ಆಗಬೇಕು. ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಕನೆಕ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸರ್. ಜನ ಬರಬೇಕಷ್ಟೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿ ಸರ್, ಒಂದು ನಿಮಿಷ ಇಲ್ಲ. ನೀನು ಇದನ್ನು ಬ್ರ್ಯಾಂಡ್ ಯಾವ್ದಾದ್ರು ಪ್ರಮೋಷನ್ ಚೆನ್ನಾಗಿ ಮೈಕದ ಅನಿಸ್ತಾ ಇದೆ. ಅದೇ ತುಂಬ ಖುಷಿ ಆಗ್ತಿದೆ. ಹೊಸ ತಂಡದ ಒಂದು ಹೊಸ ಪ್ರಯತ್ನ. ಸೊ ಫಸ್ಟ್ ಟೈಮ್ ಫುಲ್ ಫ್ಲೆಜ್ಜಲ್ಲಿ ಬರೆದ ಮೇಲೆ ನೋಡೋದು. ಸೊ ಹಂಗಂತೂ ಭಾಳ ತುಂಬಾ ಖುಷಿ ಆಯಿತು. ಸೊ ಅದೇ ಎಲ್ಲರದ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಬನ್ನಿ, ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾದ ಮೇಲೆ ಇರಲಿ. ಸೊ ಪ್ಲೀಸ್ ನೋಡಿ, ಕಂಡವ್ರ ಮನೆ ಕತೆ. ಸೊ ಕಾಮಿಡಿ ಮಾಡೋದು ಇಷ್ಟ ಆಯಿತು, ಡ್ಯಾನ್ಸ್ ಮಾಡೋದು ಇಷ್ಟ ಆಯಿತಾ? ಇಲ್ಲ, ನನಗೆಲ್ಲನೂ ಇಷ್ಟ. ಡ್ಯಾನ್ಸು ಇಷ್ಟ, ಕಾಮಿಡಿನೂ ಇಷ್ಟ, ಫೈಟು ಇಷ್ಟ, ಎಲ್ಲ ಇಷ್ಟ. ಓಕೆ, ನಿಮ್ಮ ಕಾಮಿಡಿಗೆ ಹೆಂಗೆ ಯಾವಾಗ ಕರ್ಕೊಬೋದು ಅಂತ ಬರ್ತಾ ಇದ್ದಾರೆ ಸಿನಿಮಾ ನೋಡೋದಕ್ಕೆ? ನಿಮ್ಮ ಸಿನಿಮಾನ ಎಲ್ಲರೂ ಬರ್ತಿದ್ದಾರೆ. ಸೊ ಈ ವೀಕಲ್ಲೇ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ಇನ್ನೊಂದ್ಸಲ ಜೊತೆಗೆ ನೋಡ್ತಿದ್ದೀವಿ ಸಿನಿಮಾನ. ಸೊ ಜನ ಎಲ್ಲರೂ ಬಂದು ನೋಡಬೇಕಷ್ಟೇ ಸ್ಟಾರ್ಟಿಂಗ್. ಸೊ ಈಗ ನಿಮಗೆ ಜಗ್ಗೇಶ್ವರ ಸರ್ ಕೂಡ ತುಂಬ ಕ್ಲೋಸ್, ಈಗ ರಕ್ಷಿತಾ ಮೇಡಮ್ ತುಂಬ ಕ್ಲೋಸ್. ಹೌದು. ಸೊ ಅವ್ರಿಗೆ ಯಾವಾಗ ಸಿನಿಮಾ ತೋರಿಸ್ತಾರೆ? ಅದೇ ಈ ನೋಡೋದು ಏನು ಫೀಡ್ಬ್ಯಾಕ್ ಕೊಟ್ಟರೆ ನಿಮ್ಗೆ? ಅಲ್ಲ, ಟ್ರೈಲರ್ ನೋಡಿ ಪ್ರತಿಯೊಬ್ಬರು ಖುಷಿಪಟ್ಟು. ಟ್ರೈಲರ್ ಮಾತ್ರ ಅಲ್ಲ, ಸಾಂಗು ಅಷ್ಟೇ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ. ಆಲ್ ದ ಬೆಸ್ಟ್. ಇನ್ನೊಂದು ಪ್ರಮೋಷನ್ ಮಾಡಿ, ಹೆಂಗಾದ್ರು ಮಾಡಿ ರೀಚ್ ಮಾಡ್ತೀವಿ, ಜನನ ಕರ್ಸಿಂದ ಪ್ರತಿಯೊಬ್ಬರು ಅದೇ ಹೇಳ್ತಿರೋದು. ಸೊ ಅದರಿಂದ ಇದ್ದೀವಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಏನು ಹೇಳ್ತೀರಾ ವೀಕ್ಷಕರಿಗೆ? ದಯವಿಟ್ಟು ಕಂಡೋರ್ ಮನೆ ಕತೆ ಸಿನಿಮಾ ನೋಡಿ. ಬರೀ ಕಂಡೋರ್ ಮನೆ ಕತೆ ಕೇಳೋದಲ್ಲ, ಸಿನಿಮಾದಲ್ಲಿದೆ. ಪ್ರತಿಯೊಬ್ಬರು ಬಂದು ನೋಡಿ, ನಿಮ್ಮ ಆಶೀರ್ವಾದ ಇರಲಿ. ಇನ್ನೊಂದು ಕೊರಗಿತ್ತು, ರಿಯಲ್ ಲೈಫಲ್ಲೂ ಇರೋದಿಲ್ಲ, ರಿಯಲ್ ಲೈಫಲ್ಲೂ ಇರೋದಿಲ್ಲ. ಇಲ್ಲಿದ್ರಲ್ಲ ಸಿನಿಮಾದಲ್ಲಿ. ಎಸ್, ರಿಯಲ್ ಲೈಫಲ್ಲಿ ಬರ್ಬೇಕು ಸದ್ಯಕ್ಕೆ. ಫಿಕ್ಸ್ ಆಗಿದೆ ಏನಾದರೂ? ಸುದ್ದಿ ಬರ್ತಿಲ್ಲ? ಓ ಇಲ್ಲ ಹೇಳ್ತೀನಿ, ಆ ಥರ ಏನಿಲ್ಲ. ಇದು ಖಂಡಿತವಾಗ್ಲೂ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇಲ್ಲಿ ಮುಂದೆ ನೋಡಿ. ಸರ್, ಸಿನಿಮಾ ಚೆನ್ನಾಗಿ ಬಂದಿದೆ. ಇವತ್ತು ತುಂಬ ಜನ ಬಂದಿದ್ದಾರೆ. ಹೌಸ್ಫುಲ್ ಆಗೋ ಥರ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಏನಿಲ್ಲ, ನಮ್ಮ ಸಿನಿಮಾನ ನಾವು ಮಾಡಿದ್ದೀವಿ, ನಮ್ಗೆ ಖುಷಿ ಇರುತ್ತೆ ನಮ್ಮ ಸಿನಿಮಾ. ಓಕೆನಾ? ಜನ ಬಂದು ನಮ್ಮನ್ನ ಒಪ್ಕೊಂಡ್ರೆ ನಮಗಿನ್ನೂ ಖುಷಿ ಆಗುತ್ತೆ. ಇನ್ನೊಂದೇನಂತಂದರೆ, ಈಗ ಕನ್ನಡ ಸಿನಿಮಾಗೆ ಥಿಯೇಟ್ರುಗಳು ಸಿಗ್ತಾ ಇಲ್ಲ, ಥಿಯೇಟ್ರುಗಳೆಲ್ಲ ಮುಗಿಸ್ತಾ ಇದ್ದಾವೆ. ಒಂದೊಂದು ಹೊಸ ಸಿನಿಮಾಗಳು, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಚೆನ್ನಾಗಿ ನಮ್ಮ ಥಿಯೇಟ್ರುಗಳು ಕೊಟ್ಟರೆ ಇನ್ನೂ ಹೊಸ ಕಲಾವಿದರು ಬರ್ಬೋದು, ಅಷ್ಟೇ ಅಲ್ವಾ? ಹಾಗಾಗಿ ಎಲ್ಲರೂ ಸಿನಿಮಾಗೆ ಬನ್ನಿ, ಚೆನ್ನಾಗಿದೆ, ಅರಿಸಿ ಹಾರೈಸಿ ಅಷ್ಟೇ. ಆಮೇಲೆ ಸ್ಟಾಪ್ ಪೈರಸಿ. ಥ್ಯಾಂಕ್ ಯು.